ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ದೇಶದ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ. ಇದರಲ್ಲಿ ಮಧ್ಯಮ ಮತ್ತು ಕೆಳವರ್ಗದವರಿಗೆ ಒಂದಷ್ಟು ಅನುಕೂಲಕರವಾದಂತಹ ಒಂದು ಅಂಶಗಳನ್ನು ಕೂಡ ಅವರು ಬಜೆಟಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ತೆರಿಗೆ ಮತ್ತು ಯಾರು ನೌಕರರು ಮತ್ತು ಸ್ಯಾಲರಿಡ್ ಕ್ಲಾಸ್ ಅಂತ ಏನು ಹೇಳ್ತೇವೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವರು ಬಜೆಟ್ನಲ್ಲಿ ಕೆಲವು ರಿಯಾಯಿತಿಗಳನ್ನು ವಿನಾಯಿತಿಗಳನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ವಾರ್ಷಿಕ 12 ಲಕ್ಷ ಆದಾಯ ಇರತಕ್ಕಂಥ ಎಲ್ಲ ಇವರಿಗೆ ಅವರು ಶೂನ್ಯ ಒಂದು ಇದನ್ನು ತೆರಿಗೆ ಅಂತಕ್ಕಂಥ ರೀತಿಯಲ್ಲಿ ಝೀರೋ ಟ್ಯಾಕ್ಸ್ ಅಂತಕ್ಕಂಥ ರೀತಿಯಲ್ಲಿ ಮಂಡನೆ ಮಾಡಿರೋದು ಒಂದು ಪ್ರಮುಖವಾದಂಥ ಒಂದು ಬಜೆಟ್ ಘೋಷಣೆ ಅಂತ ನಾವು ಹೇಳಬೇಕಾಗತ್ತೆ. ಅದರಲ್ಲಿ ಒಂದಷ್ಟು ಸ್ಲ್ಯಾಬ್ಸ್ ಮಾಡಿದ್ದಾರೆ. ಆ ಸ್ಲ್ಯಾಬ್ಸ್ನಲ್ಲಿ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ತೆರಿಗೆ ವಿನಾಯಿತಿಗಳು ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದು ಬಿಟ್ಟರೆ ಸಹಜವಾಗಿ ಅವರು ಬಿಹಾರದ ಕೆಲವು ಬೇಡಿಕೆಗಳಿಗೆ ಅವ್ರಿಗೆ ಸ್ಪಂದಿಸಿದ್ದಾರೆ. ಅಲ್ಲಿ ಕೆಲವು ವಿಶೇಷವಾದಂಥ ಒಂದು ವಿಮಾನ ನಿಲ್ದಾಣಗಳ ಒಂದು ಸ್ಥಾಪನೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಈ ಬಜೆಟ್ನಲ್ಲಿ ನಮಗೆ ಮತ್ತೆ ಪ್ರಮುಖವಾಗಿ ಕಾಣ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಈ ಸ್ಟಾರ್ಟಪ್ಗಳೇನಿದೆ, ಕೈಗಾರಿಕೆಗಳು, ಉದ್ಯಮಶೀಲರೇನಿದ್ದಾರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲವು ರಿಯಾಯಿತಿಗಳು. ಸೊ ಇದು ಒಂದು ರೀತಿಯಲ್ಲಿ ಮತ್ತಷ್ಟು ಉತ್ತೇಜನಕಾರಿಯಾದಂಥ ರೀತಿಯಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳು ಅಂತ ನಾವು ಹೇಳಬೇಕು. ಕೃಷಿ ವಲಯಕ್ಕೂ ಕೂಡ ಇವರು ಒಂದಷ್ಟು ಇದು ರಿಯಾಯಿತಿಗಳನ್ನು ಮತ್ತು ಕೆಲವು ಪ್ರೋತ್ಸಾಹಧನಗಳನ್ನು ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ನಮಗೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ವಿಶೇಷವಾಗಿ ದೇಶದ ಸಮಗ್ರವಾದಂಥ ಒಂದು ರೀತಿಯಲ್ಲಿ ಅಂದರೆ ಶೈಕ್ಷಣಿಕವಾಗಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಾಗೆಯೇ ಸಾಮಾಜಿಕವಾಗಿ ನಿಮ್ನ ವರ್ಗಗಳ ಏನಿದೆ ಅಂಥ ವರ್ಗಗಳ ಒಂದು ಅನುಕೂಲಕರವಾದಂಥ ರೀತಿಯಲ್ಲಿ ಕೆಲವು ಬಜೆಟಿನಲ್ಲಿ ಒಂದಷ್ಟು ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇದು NDA ಸರ್ಕಾರದ ಹಾಗೂ ನಿರ್ಮಲಾ ಸೀತಾರಾಮನ್ ಅವರ 6ನೇ ಒಂದು ಹಣಕಾಸು ಮಂಡನೆ ಆಗ್ತಾ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ಈ ಬಜೆಟ್ನಲ್ಲಿ ಬರಬೇಕಾಗಿತ್ತೇನೋ, ಅದು ಈ GST ತೆರಿಗೆ ಸಂಗ್ರಹದ ಬಗ್ಗೆ ಅವರು ವಿಚಾರಗಳು ಹೇಳಿದರೂ ಕೂಡ GST ತೆರಿಗೆ ಸಂಗ್ರಹದ ನಂತರ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಕೆಲವು ಪಾಲುಗಳ ಬಗ್ಗೆ ಒಂದಷ್ಟು ವಿವಾದಗಳು ಇವೆ. ಒಂದಷ್ಟು ಜಿಜ್ಞಾಸೆಗಳು ಮತ್ತು ಒಂದಷ್ಟು ಪ್ರಶ್ನೆಗಳು ಕೂಡ ಕೇಂದ್ರ ಸರ್ಕಾರದ ಮುಂದೆ ಇದೆ. ಅದು ಬಹಳ ದಿನಗಳಿಂದಲೂ ಕೂಡ ಕರ್ನಾಟಕ ಅದನ್ನು ಪ್ರಸ್ತಾಪ ಮಾಡ್ತಾನೆ ಬರ್ತಾ ಇದೆ. ಈ GST ತೆರಿಗೆ ಸಂಗ್ರಹಣದಲ್ಲಿ ಇಡೀ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಅದರದೇ ಆದಂಥ ಒಂದು ಪಾಲು ಏನಿದೆ ಅದನ್ನು ನಮಗೆ ಸರಿ ಪ್ರಮಾಣದಲ್ಲಿ ನ್ಯಾಯಯುತವಾದ ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ GST ಪ್ರಮಾಣದ ಬಗ್ಗೆ ಅವರು ಇಂದಷ್ಟು ಕ್ಲಾರಿಫಿಕೇಷನ್ಸು ಬಹುಶಃ ಅವರು ಬಜೆಟ್ ಪ್ರೆಸೆಂಟೇಷನ್ ಆಗಿ ಡಿಸ್ಕಷನ್ಸ್ ಆದಮೇಲೆ ಅವರು ಪಾರ್ಲಿಮೆಂಟಲ್ಲಿ ಇದನ್ನು ಕೊಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಬಜೆಟ್ ಏನಿದೆ ಕಳೆದ ವರ್ಷದ ಬಜೆಟನ್ನು ನಾವು ಹೋಲಿಸಿದಾಗ ಕಳೆದ ವರ್ಷ ಚುನಾವಣೆಯ ವರ್ಷ ಆಗಿತ್ತು. ಚುನಾವಣೆಯ ವರ್ಷ ಆಗಿದ್ದರಿಂದ ಅವರು ಬಜೆಟನ್ನು ಒಂದು ಲೇಖಾನುದಾನದ ಬಜೆಟನ್ನು ವೋಟ್ ಆನ್ ಅಕೌಂಟ್ ಬಜೆಟ್ ಥರ ಮಾಡಿಸಿದ್ರು. ಈಗ ಇದು ಪೂರ್ಣ ಪ್ರಮಾಣವಾದಂಥ ಒಂದು ಬಜೆಟು NDA ಸರ್ಕಾರದ 3ನೇ ಅವಧಿಯ NDA 3 ಅಂತ ಏನು ಹೇಳ್ತೀವಿ ನಾವು, ಮೋದಿ ಸರ್ಕಾರದ 3ನೇ ಅವಧಿಯ ಒಂದು ಹಣಕಾಸು ಮಂಡನೆ ಆಗ್ತಾ ಇರ್ತಕ್ಕಂಥದ್ದು. ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಈ ಬಜೆಟ್, ಇದರ ಬಗ್ಗೆ ಚರ್ಚೆ ಕೂಡ ಆಗಲಿದೆ ಇದರಲ್ಲಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆದ ನಂತರ ಇದು ಅನುಮೋದನೆ ಪಡ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಈಗ ನಮಗೆ ಈಗ ಬಂದಿರತಕ್ಕಂಥ ಮಾಹಿತಿ ಮತ್ತು ನಾವು ಬಜೆಟಿನ ಒಟ್ಟಾರೆ ಸಾರಾಂಶವನ್ನು ನೋಡಿದಾಗ ನಮಗೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಮಧ್ಯಮ ವರ್ಗದವರು ಹಾಗೂ ಈ ನೌಕರಿ ಸಿಬ್ಬಂದಿ ಯಾರಿದ್ದಾರೆ ಅಂದರೆ ಸ್ಯಾಲ್ರಿಡ್ ಕ್ಲಾಸ್ ಅಂತ ಏನು ಹೇಳ್ತೇವೆ, ಆ ಸ್ಯಾಲ್ರಿಡ್ ಕ್ಲಾಸ್ಗೆ ಅನುಕೂಲಕರವಾದಂಥ ಒಂದು ರೀತಿಯಲ್ಲಿ ಅವರು ಒಂದು ಭರ್ಜರಿಯಾದಂಥ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಸ್ವಲ್ಪ ಮಟ್ಟಿಗೆ ನಿರಾಳ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ಕಂಡು ಬರುತ್ತೆ ಅನ್ನೋದು.